ಎಲ್ಲರಿಗೂ ನಮಸ್ಕಾರ. SV ಬ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಏನು ಇಷ್ಟು ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಿದೀಯಾ? ತುಂಬಾ ದಿವಸ ಆದ್ಮೇಲೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಯಾವುದೇ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಯಾವುದೇ ಅಪ್ಡೇಟ್ಸ್ ಕೊಡಕ್ಕಾಗ್ಲಿಲ್ಲ. ಮತ್ತೆ ಎಲ್ಲ ಪುಡಿಗಳು ಖಾಲಿ ಆಗಿದೆ, ನೀನು ಇನ್ನೂ ಜನರಿಗೆ ತಿಳಿಸೇ ಇಲ್ವಲ್ಲ? ಹೌದು, ಸ್ವಲ್ಪ ಅದೇ ಹೇಳದ್ನಲ್ಲ, ಸ್ವಲ್ಪ ಅಡ್ಡಾಡೋದಾಗಿತ್ತು, ಹಾಸ್ಪಿಟಲ್ ಫಂಕ್ಷನ್ ಅಂತ. ಹಾಗಾಗಿ ನಂದೇನು ಅಪ್ಡೇಟ್ಸ್ ಕೊಡಕ್ಕಾಗ್ಲಿಲ್ಲ. ಅಂದ್ರೂ ನಮಗೆ ಮೆಸೇಜ್ ಮಾಡಿ ನಮಗೆ ಹೊಸ ಹೊಸ ಕಸ್ಟಮರ್ಸು ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ ಪುಡಿಗಳೆಲ್ಲ ಖಾಲಿ ಆಗಿದೆ, ಫ್ರೆಶ್ ಆಗಿ ಮಾಡ್ಕೊಡಿ ಅಂತ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತಿನ ವಿಶೇಷ ಏನು ಹೇಳ್ಬಿಡು. ಇವತ್ತು ಏನೋ ಒಂದು ನೀವೇ ಬೇಡದ್ರಲ್ಲ, ಹೇಳ್ರಲ್ಲ ನೀವೇ. ಅದೇ ನನಗೆ ಒಂಚೂರು ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಒಂಚೂರು ಏನೋ ಇವತ್ತು ಹುಷಾರಾಗಿತ್ತು, ಒಂಚೂರು ಖಾರ ತಿನ್ನಬೇಕು ಅಂತ ಅನಿಸಿತ್ತು. ಸೊ ಸ್ವಲ್ಪ ಖಾರ ರುಚಿಯಾಗಿ ಏನೋ ಒಂದು ಮಾಡು ಅಂತ ಹೇಳಿದ್ದೆ. ಅದನ್ನು ವಿಡಿಯೋ ಮುಖಾಂತರ ಮಾಡ್ತೀನಿ ಅಂತ ಹೇಳಿದ್ಲು. ಏನು ಮಾಡ್ತಿದ್ಯಾ ಹೇಳು? ನಮ್ಮ SV ಹೋಮ್ ಪ್ರಾಡಕ್ಟ್ಸ್ನ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ. ಓ ಸರಿ, ಹಾಗಾದ್ರೆ ಲೇಟ್ ಯಾಕೆ? ಏನೇನು ಮಾಡ್ತಿದೀಯಾ ತೋರಿಸ್ಬಿಡು. ಬರೀ ಅದು ಒಂದೇ ಅಲ್ಲ, ಜೊತೆಗೆ ಕಡಲೆಬೇಳೆ ಆಂಬೋಳೆನೂ ಕೂಡ ಮಾಡ್ತಾ ಇದ್ದೀನಿ ನಾನು. ವಾ ಸೂಪರ್. ಹಾಗಾದ್ರೆ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಬೇಗ ಮಾಡು. ಮಳೆ ವಾತಾವರಣ, ಆದ್ರೆ ಮಳೆ ಇಲ್ಲ, ಅಂದ್ರೂ ಚಳಿ ಇದೆ. ಬಿಸಿ ಬಿಸಿ ಆಂಬೋಳೆ ಜೊತೆಗೆ ಬಿಸಿ ಬೇಳೆ ಬಾತ್ ತಿನ್ನೋ ರುಚಿನೇ ಬೇರೆ. ತಾರಕಾಗ್ರಹ ಮಸ್ತಕ ಇದ್ದಂಗೆ ರುಚಿ ಹೊಡೆದೇ ಬಿಡೋದು. ಸರಿ ತೋರ್ಸಿ, ಇವಾಗ ಏನೇನು ಐಟಮ್ ತೊಗೊಂಡಿದ್ಯಾ? ಆಕ್ಚುಲಿ ಸಿಂಪಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳೇನ ಅಥವಾ ಏನು ಹೊರಗಡೆಯಿಂದ ಸ್ಪೆಷಲ್ ತರಿಸ್ಬೇಕಾ? ಹೊರಗಡೆಯಿಂದ ನಾನೇನು ತರಿಸಿಲ್ಲ, ಸಿಂಪಲ್ ಆಗಿ ಮನೇಲಿರೋ ಪದಾರ್ಥ. ಮನೇಲಿರೋ ಸಣ್ಣ ಪ್ರಮಾಣದ ತರಕಾರಿಗಳು. ಏನೇನು? ಬೀನ್ಸ್, ಟೊಮೆಟೊ, ಆಲೂಗಡ್ಡೆ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಸ್ಪೆಷಲ್ ಕಾಯಿ ತೆಂಗಿನಕಾಯಿನಾ? ಸರಿ ಆಯ್ತು, ಶುರು ಮಾಡೋಣ. ಹೆಚ್ಚಲಿಕ್ಕೆ ಶುರು ಮಾಡು, ಮಾಡ್ಲಿಕ್ಕೆ ಬೇಗ ಮಾಡು, ಹಸುವಾಗಿದೆ. ಎಸ್ ಆದಷ್ಟು ಬೇಗ ಮಾಡ್ತೀನಿ. ಮತ್ತು ಇನ್ನು ಬಿಸಿಬೇಳೆ ಬಾತಿಗೆ ಏನಂದರೆ, ನಾನು ತಗೊಂಡಿರೋದು ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ಬೇಳೆ. ಸರಿ ಓಕೆ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಬೇಳೆನೂ ವಾಶ್ ಮಾಡಬೇಕು, ಆಮೇಲೆ ಮಾಡಿ ಇಡ್ತೀನಿ. ಎರಡೂ ಮಿಕ್ಸ್ ಮಾಡಿ ಕೂಗಕ್ಕೆ ಇಟ್ಬಿಟ್ಟು ತರಕಾರಿ ಹೆಚ್ಚೋಣ. ಸರಿ, ತರಕಾರಿ ಹೆಚ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿದ್ದಾರೆ, ಹೌದಲ್ವಾ? ಆ ಥರ ಏನಿಲ್ಲ, ನನಗಾದರೂ ಇನ್ನೂ ಶೀತ ಹೋಗಿಲ್ಲ. ಶೀತಕ್ಕೆ ಏನಾದರೂ ಒಂದು ಔಷಧಿ ಕಂಡುಹಿಡಿಬೇಕು ನೀನೀಗ. ಕಂಡುಹಿಡಿಯೋದೇನು, ಮದ್ದು ಬೇಕಾದಷ್ಟು ಇರುತ್ತೆ. ಕಷಾಯ ಮಾಡ್ಕೊಡ್ತೀನಿ, ಕುಡಿತೀರ? ಕಷಾಯ? ಏನು ಕಷಾಯ ಕುಡಿದು ಸಾಕಾಗೋಗಿದೆ. ಶುಂಠಿ ಕಷಾಯ, ಮನೆ ಮದ್ದು. ಸರಿ, ಮತ್ತೆ ನಿನ್ನ ದಿನಚರಿ? ನನ್ನ ದಿನಚರಿ ನನ್ನ ಮಗಳನ್ನ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ನಮ್ಮ ಪ್ರಾಡಕ್ಟನ್ನು ನೀಟಾಗಿ ಸ್ವಚ್ಛ ಮಾಡಿ ಇಡೋದು. ಓ ಸರಿ, ಇವಾಗ ಮತ್ತೇನೇನು ಹೊಸ ಪ್ರಾಡಕ್ಟ್ ತರಬೇಕು ಅಂತ ಮಾಡಿದೀಯಾ? ತುಂಬಾ ಇದೆ, ಬಟ್ ಅದಕ್ಕೆ ಸಹಕಾರ ತುಂಬಾ ಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕೆ ನನ್ನ ಹುಳಿ ಪುಡಿ, ಸಾರಿನ ಪುಡಿಯಲ್ಲೇ ಫಸ್ಟ್ ಇದು ಮಾಡೋದು. ಪೌರೋಹಿತ್ಯ ಮಾಡ್ತಾರೆ ಅವರು, ಬರೇ ಬ್ಯುಸಿಯಾಗೇ ಇರ್ತಾರೆ. ಆ ಕಾರ್ಯಕ್ರಮ, ಈ ಹೋಮ ಇದೆ, ಅದು ಇದು ಅಂದ್ಕೊಂಡು ಅದರಲ್ಲೂ ಬಿಡುವು ಮಾಡಿಕೊಂಡು ನನ್ನ ಬಿಸ್ನೆಸ್ಸಿಗೆ, ನಾನು ಇಟ್ಕೊಂಡಿರೋ ಕನಸಿಗೆ, ಗೋಲಿಗೆ ಅವ್ರು ಸಹಾಯ ಮಾಡ್ತಿದ್ದಾರೆ. ಹಾಗೆ ಅವರು ಬೇರೆ ಬೇರೆ ರೀತಿ ಕನ್ಸಿಟ್ಕೊಂಡಿದ್ದಾರೆ ಈ ಬಿಸ್ನೆಸ್ನ ಹೆಂಗೆ. ಹಾಗೇನಿಲ್ಲ. ಸೊ ಬಟ್ ನಾನು ಮಾಡೋ ಪೌರೋಹಿತ್ಯ, ಬಟ್ ಆದರೆ ಜನ ಅಂದ್ಕೊಳ್ತಾರೆ ಇವರು ಬಿಸ್ನೆಸ್ಸಿಗೆ ಇಳಿದಿದ್ದಾರೆ ಅಂತ. ನೋ ಪ್ರಾಬ್ಲಮ್, ನನಗೆ ಅದೇನು ಇದು ಅನ್ಸಲ್ಲ. ಬಟ್ ಆದರೆ ನನಗೆ ನನ್ನ ಕನಸಿತ್ತು, ನಮ್ಮ ತಂದೆ ತಾಯಿ ಎಲ್ಲ ನಾವೆಲ್ಲ ಕಷ್ಟದಿಂದ ಬಂದಿರೋದ್ರಿಂದ. ಸೊ ಬಟ್ ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ, ದುಡ್ಡು ಮಾಡದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ಹೆಸರಾದರೂ ಮಾಡಬೇಕು ಅನ್ನೋ ಒಂದು. ಹೆಸರನ್ನೋದಕ್ಕಿಂತ ಹೆಚ್ಚಾಗಿ ಜನರನ್ನ ಜಾಸ್ತಿ ಪರಿಚಯ ಮಾಡ್ಕೊಳಕ್ ಬಹಳ ಇಷ್ಟಪಡ್ತಾರ. ಹೌದು, ಕೊನೆಗಂತೂ ನಾವೇನೋ ತಗೊಂಡು ಹೋಗಲ್ಲ, ಎಷ್ಟೇ ಗಳಿಸಿದ್ರು ಅಷ್ಟೇ, ಎಲ್ಲ ಇಲ್ಲೇ ಇಟ್ಟು ಹೋಗಬೇಕು. ಹಾಗಾಗಿ ಅಲ್ಲಿವರೆಗೂ ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಪೌರೋಹಿತ್ಯದಲ್ಲಿ ಒಳ್ಳೆ
ಚೆನ್ನಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಇದರಲ್ಲೂ ಮಾಡಬೇಕನ್ನೋ ಒಂದು ಫುಡ್ ಬಿಸ್ನೆಸ್ ತುಂಬ ಹುಚ್ಚು ನನಗೆ. ಅವಾಗ 10th ಇದ್ದ ಚಿಕ್ಕ ವಯಸ್ಸಿನಿಂದನೇ ತುಂಬ ಹುಚ್ಚು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ. ಸೊ ಬಟ್ ಇವಾಗ ಅದು ಕನಸು ನನ್ನ ಹೆಂಡತಿ ಜೊತೆಗೆ ನೆರವೇರ್ತಾ ಇದೆ. ಅವಳು ಕೂಡ ನನ್ನ ಸಪೋರ್ಟ್ ಮಾಡ್ತಿದ್ದಾಳೆ. ಹಾಗೆ ಯೂಟ್ಯೂಬ್ ಚಾನಲ್ಲು ಮಾಡಿದ್ದೀವಿ. ಅದನ್ನು ನೋಡೋರಿಗೂ ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು ಅಕ್ಕಿ ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಿ ವಾಶ್ ಮಾಡಿದ್ದೀನಿ. ಈಗ ನಾನು ಹೆಚ್ಚಿರೋ ತರಕಾರಿಗಳನ್ನೆಲ್ಲ ಹಾಕೋ ಸಮಯ. ಫಸ್ಟು ಬೀನ್ಸ್. ತರಕಾರಿಗಳನ್ನೆಲ್ಲ ಮಾರ್ಕೆಟಿಂದ ತಂದಿರ್ತೀರಾ, ನೀಟಾಗಿ ತೊಳ್ಕೊಳ್ಳಿ. ಎಸ್. ಮತ್ತು ಕ್ಯಾರೆಟ್ ನಾನು ತೊಳೆದು ಒರೆಸಿ ಇಟ್ಕೊಂಡಿರ್ತೇನೆ ತಂದಿದ ತಕ್ಷಣ. ಮತ್ತು ಆಲೂಗಡ್ಡೆ. ಈಗ ವಿಷಲ್ ಹೊಡಿತು. ಈಗ ಇದೇ ಥರ ಇನ್ನೂ 2 ವಿಷಲ್ ಆಗಬೇಕು. ಆವಾಗಲೇ ಬೇಳೆ ಬೇಯಕ್ಕೆ ಸಾಧ್ಯ. ಹಾಗಾಗಿ ಅದೇ ಏನಿಲ್ಲ, ಬಿಸಿಬೇಳೆಬಾತ್ ಪೌಡರ್ ಎಲ್ಲ ಪೌಡರ್ಸ್ ಖಾಲಿ ಆಗಿದೆ. ಫ್ರೆಶ್ ಆಗಿ ಇವತ್ತಿಂದ ಮಾಡ್ತಾ ಇದ್ದೀನಿ ಅನ್ನಲ್ಲ, ಹಾಗಾಗಿ ಉಳಿದಿದ್ದು ಇಷ್ಟು. ಹಾಗಾಗಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ ನಾನು. ಓಕೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಎಲ್ಲರೂ ಫೋನ್ ಮಾಡಿದಾಗ ಮತ್ತೆ ಮೆಸೇಜ್ ಮಾಡಿದಾಗ ಕೇಳ್ತಾ ಇದ್ರಿ, ನಿಮ್ಮ ಶಾಪ್ ಎಲ್ಲಿದೆ, ನೀವು ಎಲ್ಲಿ ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿದ್ದೀರಾ ಅಂತ. ಸಾರಿ, ನಮ್ಮ ಹತ್ರ ಶಾಪ್ ಇಲ್ಲ. ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡೋದು, ಮನೆಯಲ್ಲೇ ಇಟ್ಕೊಂಡು ಮಾರೋದು. ಯಾರಿಗಾದರೂ ಬೇಕು ಅಂದರೆ ನಮ್ಮ ಅಡ್ರೆಸ್ ನನಗೆ ಫೋನ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಕೊಬ್ಬರಿ 4 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ನಮ್ಮ SV ಹೋಮ್ ಪ್ರಾಡಕ್ಟ್ಸ್ ಪುಡಿನ ಹಾಕೋತಾ ಇದ್ದೀನಿ, ಬಿಸಿಬೇಳೆಬಾತ್ ಪುಡಿನ. ಇದು 1.5 ಅಥವಾ 2.5 ಸ್ಪೂನ್ ಹಾಕೊಂಡ್ರೆ ನಿಮಗೆ ಖಾರ ಬರುತ್ತೆ. ಬೇಳೆ ಮತ್ತು ಅನ್ನ, ನನ್ನ ತರಕಾರಿಗಳೆಲ್ಲ ಬೆಂದಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ನನಗೆ ಬಿಸಿಬೇಳೆಬಾತ್ ಸ್ವಲ್ಪ ನೀರು ಇಷ್ಟ ಆಗುತ್ತೆ. ಇದೆಲ್ಲ ಪೇಸ್ಟ್ ಆಗಿದೆ ಚೆನ್ನಾಗಿ. ಈಗ ಇದನ್ನು ಸ್ವಲ್ಪ ಕುದಿದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬಟ್ ನಿನ್ನ ಫುಡ್ಡು ಬಿಸಿಬೇಳೆಬಾತ್ ಪೌಡ್ರು ಅಥವಾ ಸಾಂಬಾರು ಪೌಡ್ರು, ಅದಕ್ಕೆ ಕಲರು, ಪ್ರಿಸರ್ವೇಟಿವ್ ಮತ್ತು ಸ್ಮೆಲ್ ಬರೋ ಥರ ಏನೂ ಹಾಕೋದಿಲ್ಲ. ಆ ಥರ ನಾವೇನೇ ಇದ್ದರೂ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಅದಕ್ಕೋಸ್ಕರನೇ ಅಷ್ಟು ಕಲರ್ ಬಂದಿರೋದು. ಬೇರೆ ಏನು ಹಾಕೋದಿಲ್ಲ ನಾನು, ಕಲರ್ ಬರಲಿ, ಟೇಸ್ಟ್ ಬರಲಿ. ಯಾಕಂದರೆ ನಮ್ಮ ಹಳೆ ಕಸ್ಟಮರ್ಸಿಗೂ ಬೇಕಾದ್ರೆ ಕೇಳ್ಕೊಳ್ಳಿ, ಅವ್ರು ನಮಗೆ ರಿವ್ಯೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲದೆ ನಾವು ಮಾಡೋದು ಮನೇಲೆ. ಹಾಗಾಗಿ ಅವರು 2-3 ಸತಿ ನಮ್ಮ ಹತ್ರನೇ ಪರ್ಚೇಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಕುದಿ ಬರ್ತಾ ಇದೆ. ನಾನು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಮಸಾಲೆ ರುಬ್ಬಿದ್ದು ಹಾಕೊಂಡಿದ್ದೀವಿ ಮತ್ತು ಟೊಮೆಟೊ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಎಸ್. ನೋಡಿದ್ರೇ ಹಂಗೆ ಕೈ ಹಾಕ್ಬಿಡ್ಬೇಕು ಅನಿಸುತ್ತೆ. ಬಟ್ ಆದರೆ ಅದಕ್ಕೊಂದು ಪದ್ಧತಿ ಇದೆ ಊಟಕ್ಕೆ, ಆ ಪದ್ಧತಿಲೇ ಕೂತ್ಕೋಬೇಕು. ವೆಯ್ಟ್ ಮಾಡೋಣ. ಇಷ್ಟೊತ್ತನ ವೆಯ್ಟ್ ಮಾಡಿದ್ದೀವಿ ಅಂತ ಇನ್ನೂ ವೆಯ್ಟ್ ಮಾಡೋಕ್ಕೆ ಹಸಿವು ಬೇರೆ ತುಂಬ ಜಾಸ್ತಿ ಆಗಿದೆ. ಅವಾಗಿಂದ ರೆಕ್ತಾ ಇದ್ದೀನಿ ಹೊಸದಾದ ಮೇಲೆ. ಆದರೆ ವಿಡಿಯೋದಲ್ಲಿ ಅಲ್ಲೂ ಕಾಣ್ತಾ ಇಲ್ಲ. ಅದು ಏನಂತೀಯ? ಅದು ಯಾರೇ ಆಗಲಿ ಹಸುವಾದಾಗ ರೇಗೋದಾಗು. ಸೊ ಅದ್ರೂ ತೊಂದರೆ ಇಲ್ಲ, ನನ್ನ ಹೆಂಡತಿ ರುಚಿಯಾಗಿ ಮಾಡಿ ಹಾಕ್ತಾಳೆ, ತಿನ್ಬೋದು. ಈಗೇನು ಮಾಡ್ತಿದ್ಯಾ? ಒಗ್ಗರಣೆ ಮಾಡ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಹೆಚ್ಕೋತಾ ಇದ್ದೀನಿ ನಾನು. ಓಕೆ. ಈಗ ಈ ಕೊತ್ತಂಬರಿನ ಬಿಸಿಬೇಳೆ ಬಾತಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಸೊ ಬಟ್ ಟೇಸ್ಟ್ ಚೆನ್ನಾಗಿದ್ದೇ ಇರುತ್ತೆ. ಸೂಪರ್.
ಚಟಪಟ ಅಂತಿದೆ. ನಾವು ಒಂದು ಸ್ವಲ್ಪ ಜೀರಿಗೆ ಹಾಕೋಣ, ಹಿಂಗು, ಮತ್ತು ನಾನು ಮೆಣಸಿನಕಾಯಿ. ಇವಾಗ ಬಿಸಿಬೇಳೆ ಬಾತ್ ರುಚಿ ರುಚಿಯಾಗಿ ತಿನ್ನೋದಕ್ಕೆ ರೆಡಿಯಾಗಿದೆ. ಬನ್ನಿ ಹಾಗಾದರೆ ಎಲ್ಲರೂ ಬೇಗ ಮನೆಗೆ ಬಿಸಿಬೇಳೆ ಬಾತ್ ತಿನ್ನುವ. ಜಾಸ್ತಿನೇ ಆಗಿದೆ ಇವತ್ತು, ಯಾಕೋ ಹಸು ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ನೀವು ನಾನು ಮಾಡಿರೋ ಅಡುಗೆನಷ್ಟೇ ನೋಡಿದ್ದೀರಾ, ಬಟ್ ನಮ್ಮ ಮನೆಯವ್ರು ಮಾಡಿದ ಅಡುಗೆ ನೀವಿನ್ನೂ ನೋಡಿಲ್ಲ. ಇಷ್ಟಿಷ್ಟು ಅಡುಗೆ ಮಾಡ್ತಾರೆ, ರುಚಿ ಮಾತ್ರ ಡಬಲ್ಲೇ ಇರುತ್ತೆ. ಅವ್ರ ಫ್ರೆಂಡ್ಸ್ ಅಂತೂ ಇವ್ರು ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯ್ತಂದ್ರೆ ಅಪ್ಪ ಎಷ್ಟು ಖುಷಿ ಪಡ್ತಾರೆ ಅಂದರೆ ನಾನು ಬರ್ತೀನಿ ಅಂದ್ಬಿಟ್ಟು ಬಂದು ಮನೇಲಿ ತಿಂತಾರೆ. ಸೊ ವಿದ್ಯಾಪೀಠದಲ್ಲಿದ್ದಾಗ ಅಡುಗೆ ಮಾಡ್ತಾ ಇದ್ವಿ, ಹಾಗೆ ಏನೋ ಸೈಡಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ರುಚಿಯಾಗಿ ಕಲ್ತ್ಕೊಂಡು ಅಡುಗೆ ಮಾಡೋದನ್ನು ಕಲ್ತಿದ್ದೀವಿ. ಇವಾಗ ಅವಳು ಬಿಸಿಬೇಳೆ ಬಾತ್ ಮಾಡಿದ್ದಾಳೆ, ನಾನು ಇವಾಗ ಆಂಬೊಡೆ ಮಾಡ್ತಾ ಇದ್ದೆ, ಸ್ಪೆಷಲ್ ಆಂಬೊಡೆ. ನಾನೀಗ ಬಿಸಿಬೇಳೆ ಬಾತ್ ನಮ್ಮ ಸ್ಪೆಷಲ್ ಎಸ್ ವಿ ಹೋಮ್ ಪ್ರಾಡಕ್ಟ್ಸ್ ಇಂದು ಮತ್ತೆ ನಾವು ಸ್ಪೆಷಲ್ ಮಾಡಿರೋ ಆಂಬೋಡೆ ಜೊತೆಗೆ ಮಾಡ್ತಾ ಇದೀವಿ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ ತಿನ್ನಿ ಮತ್ತು ನಮ್ಮ ಎಸ್ ವಿ ಹೋಮ್ ಪ್ರಾಡಕ್ಟ್ಸ್ ಮಸಾಲೆನೇ ಉಪಯೋಗಿಸಿ. ಧನ್ಯವಾದ.